ಗುಡ್ ಮಾರ್ನಿಂಗ್. ಬಿಸಿ ಬಿಸಿ ಕಾಫಿ ರೆಡಿ. ಅಮ್ಮಗೇನಿವತ್ತು ಇಷ್ಟೊಂದು ಹ್ಯಾಪಿ ಆಗಿದ್ದಾನಲ್ಲ. ಓ ಮೈ ಗಾಡ್. ಇವತ್ತು ಭಾನುಪ್ರಕಾಶ್ ಮೀಟಿಂಗ್ ಅಲ್ವಾ, ಬೇಗ ರೆಡಿ ಆಗಬೇಕು. ಹಲೋ ಮಿಸ್ಟರ್, ನಾನ್ ನಿನ್ಗೆ ಇಷ್ಟ ಆದ್ನಾ? ಅಂದ್ಹಾಗೆ ನಾನ್ ನಿನ್ಗೆ ಸರಿಯಾದ ಜೋಡಿನಾ? ನೀನ್ ಮಾತ್ರ ನನಗೆ ಗುಂಡಮ್ಮ ಡುಮ್ಮಿ ಅಂತೆಲ್ಲ ಹೇಳಿದ್ರೆ ನೀನ್ ಹೇಳಲ್ಲ ಬಿಡು. ನಿನ್ ಸ್ಮೈಲ್ ಅಲ್ಲೇ ಗೊತ್ತಾಗುತ್ತೆ ನೀನ್ ಎಲ್ಲರ ತರ ಅಲ್ಲ ಅನ್ನೋದು. ಅರೆರೆ, ಅಬ್ಬಾ, ನಮ್ ಜೋಡಿ ಎಷ್ಟು ಸೂಪರ್ ಆಗಿದೆ. ದೃಷ್ಟಿಗಿಷ್ಟಿ ಆದ್ರೆ ಕಷ್ಟ. ಒಂದ್ ನಿಮಿಷ. ದೃಷ್ಟಿ ಬೊಟ್ಟು ಈಗ ಪರ್ಫೆಕ್ಟ್. ಆಕಾಶ್, ನಿಮ್ಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೂ ನಂಗೆ ಗೊತ್ತಿಲ್ಲ. ನಂಗೆ ಅಪ್ಪನೇ ಎಲ್ಲ. ಅವ್ರ ಪ್ರಾಣ ನೀವು ಕಾಪಾಡಿದೀರಾ. ನಿಮ್ಗೆ ಯಾವುದೇ ರೀತಿ ಸಹಾಯ ಬೇಕು ಅಂದ್ರೆ ಕೇಳಿ. ಅಯ್ಯೋ ಪರವಾಗಿಲ್ಲ. ಅಮ್ಮೋ, ತುಂಬಾ ಕೆಲಸ ಮಾಡಿ ಸ್ಟ್ರೆಸ್ ಆಗಿದೆ. ರಿಲ್ಯಾಕ್ಸ್ ಮಾಡಿ. ಆದ್ಮೇಲೆ ಅವರಿಬ್ಬರ ಮದ್ವೆ ಆಯ್ತು.
ತನ್ನಲ್ಲೇ ಮುಚ್ಚಿಟ್ಟಿರೋ ಆ ರಹಸ್ಯದಿಂದಾಗಿ ತನ್ನ ಮುಂದಿನ ಗುರಿ ಇಂದಾಗಿಯೂ ಸಿತಾರಳಿಂದ ದೂರನೇ ಇದ್ದ ಆಕಾಶ್. ಯಾವುದೋ ಕಾರಣದಿಂದ ಆಕಾಶ್ ತನ್ನಿಂದ ದೂರ ಇದ್ದಾನೆ ಅಂತ ಸಿತಾರ ಕೂಡ ಅವನನ್ನ ಒತ್ತಾಯಿಸಲಿಲ್ಲ. ಪಾರ್ಥ ಅವಳ ಕಿವಿ ಬಳಿ ಹೇಳ್ತಾನೆ. ಅದನ್ ಕೇಳಿ ಪೂರ್ಣಿಯ ಮುಖದ ಭಾವನೆ ಬದಲಾಗುತ್ತೆ. ಹೋಗೋಣ. ಓ ಗಾಡ್, ಆಫ್ಟರ್ ಸೋ ಲಾಂಗ್ ಬೆಂಗಳೂರಲ್ಲಿ ಇಂಥ ಒಂದು ಬ್ಯೂಟಿ ನೋಡ್ತಾ ಇದ್ದೀನಿ. ಅಕ್ಷತ್ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ರೇಲಿಂಗ್ ನ ಜಂಪ್ ಮಾಡಿ ಸೀದಾ ಆ ಹುಡುಗಿ ಇರೋ ಕಡೆ ಓಡಿ ಬರ್ತಾನೆ. ಫಾಸ್ಟ್ ಆಗಿ ಬಂದಿದ್ದ ಅಕ್ಷತ್ ಅವಳ ಎದುರಿಗೆ ಬಿದ್ದಿದ್ದ ಗ್ಲಾಸ್ ನ ತೆಗೆಯೋ ನೆಪದಲ್ಲಿ ಅವಳನ್ನೇ ನೋಡ್ತಾ ನಿಂತಿದ್ದ. ಐರಾಳ ರೂಪ ಕಂಪ್ಲೀಟ್ ಚೇಂಜ್ ಆಗಿದ್ರಿಂದ ಅವನು ಅವಳನ್ನ ಗುರ್ತ್ ಹಿಡಿಲಿಕ್ಕೆ ಆಗಿರ್ಲಿಲ್ಲ. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.